ನಮಸ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಂತ ಅವರಿಬ್ಬರು ಒಟ್ಟಿಗೆ ಹೇಳಿದರು. ಮಮ್ಮಿ ಮಾಡಿದ ಅಡುಗೆ ಯಾವಾಗಲೂ ಸೂಪರಾಗೇ ಇರುತ್ತೆ ಅಂತ ಅವರಿಬ್ಬರು ಒಂದೇ ಸಲ ಹೇಳಿದರು. ತಿಂತಿದ್ದ ಮೂವರನ್ನು ಅಮ್ಮ ಅಪರೂಪವಾಗಿ ನೋಡ್ತಾ, ನೀವು ನಿಧಾನವಾಗಿ ತಿನ್ನಿ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಹೋದ್ಲು. ಮನು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಮೂವರು ಮಕ್ಕಳು ಕೆಳಗೆ ಸೇರಿ ಆಟ ಆಡ್ತಾಯಿದ್ರು. ಸರಿ ಹೋಯಿತು, ಇಷ್ಟು ದಿನ ಇಬ್ಬರೇ ಇದ್ರಿ, ಈಗ ನೀನು ಅವ್ರ ಜೊತೆ ಸೇರ್ಕೊಂಡ್ಯಾ ಅಂತ ಮನು ತಮಾಷೆ ಮಾಡಿದ್ಲು. ವಿ ಆರ್ ಎ ಗ್ಯಾಂಗ್ ಬೇಬಿ, ನಮ್ಮನ್ನು ಯಾರು ಬೇರೆ ಮಾಡೋಕ್ಕಾಗಲ್ಲ ಅಂದ ಯಶ್ ಇಬ್ಬರು ಮಕ್ಕಳನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು. ಹೌದು ಮಮ್ಮಿ, ಅಂಕಲ್ ಹೇಳಿದ್ದು ಸರಿಯಾಗಿದೆ ಅಂತ ಇಬ್ಬರು ಒಂದೇ ಸಲ ಕೂಗಿದ್ರು. ಅವರಿಬ್ಬರನ್ನ ಕೆಳಗಿಳಿಸಿ ಅಲ್ಲಿದ್ದ ತೋಟದ ಮಾಲಿಯನ್ನು ಕರೆದು ಅವರನ್ನು ಕರ್ಕೊಂಡು ಹೋಗಿ ತೋಟದಲ್ಲಿ ಆಟ ಆಡಿಸಿ ಅಂತ ಹೇಳಿ ಕಳಿಸ್ದ. ಗಾರ್ಡನ್ನಲ್ಲಿ ಪಕ್ಷಿಗಳಿವೆಯಾ ಅಂತ ಬಬ್ಲು ಖುಷಿಯಿಂದ ಕೇಳ್ದ. ಹೌದು ಅಂಕಲ್. ಬಡ್ಡಿ ಇದೆಯಾ ಅಂತ ಮತ್ತೆ ಕೇಳ್ದ. ಈ ಒಂದು ದಿನ ಟೈಮ್ ಕೊಡಿ, ಇಡೀ ಮನೆಯಲ್ಲಿ ನೀವು ಇಷ್ಟಪಟ್ಟ ಪಕ್ಷಿಗಳನ್ನ ತುಂಬಿಸ್ತೀನಿ ಅಂತ ಹೇಳಿ ಇಬ್ಬರ ಕೆನ್ನೆ ಮೇಲೂ ಮುತ್ತು ಕೊಟ್ಟ. ಅವರಿಬ್ಬರು ಖುಷಿಯಿಂದ ಥ್ಯಾಂಕ್ ಯು ಅಂತ ಹೇಳಿ ಯಶ್ನ ಎರಡೂ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಆಟ ಆಡಲು ಓಡ್ ಹೋದರು. ನಿನ್ನ ಮಕ್ಕಳು ಕೊಡೋ ಮುತ್ತಿಗೋಸ್ಕರ ಇಡೀ ಆಸ್ತಿಯನ್ನೇ ಬರ್ಕೊಡ್ಬೋದು ಗೊತ್ತಾ ಅಂದ ಯಶ್ ನಗ್ತಾ. ಅವಳು ಅಪರೂಪವಾಗಿ ಮಕ್ಕಳನ್ನು ನೋಡಿ ಅವ್ರು ಹೋದ್ಮೇಲೆ ನೆಲದ ಮೇಲೆ ಬಿದ್ದಿದ್ದ ವಸ್ತುಗಳನ್ನ ಎತ್ತಿ ಸರಿಪಡಿಸೋಕೆ ಶುರು ಮಾಡಿದ್ಲು. ಸಾವಿತ್ರಿ ಅಮ್ಮ ಕಾಣಿಸ್ತಿಲ್ಲ, ಎಲ್ಲಿ ಹೋದರು? ಹೋದ್ಸಲಾನೂ ಇರಲಿಲ್ಲ ಅಂತ ಸುತ್ತ ನೋಡ್ತಾ ಹೇಳಿದ್ಲು. ಅವರು 3 ತಿಂಗಳು ಎಲ್ಲಿಗೋ ಹೋಗಿ 2 ದಿನ ಇರೋಗಿ ಬರ್ತಾರಂತೆ. ಹೌದಾ, ಎಲ್ಲಿಗೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಯಾವುದೋ ಚರ್ಚಿಗೆ ಹೋಗಿ ಅಲ್ಲೇ 2 ದಿನ ಇದ್ದು ಬರ್ತಾರೆ ಅಂದ. ನೀನಿನ್ನು ಹೀಗೆ ಇರ್ತೀಯಾ ಅಂತ ಅವನನ್ನು ನೋಡಿ ಕೇಳಿದ್ಲು. ಅಂದರೆ ಏನು ಅರ್ಥ ಆಗದೆ ಅವಳನ್ನು ನೋಡಿದೆ. ಮದುವೆ ಆಗದೆ ಇನ್ನು ಇಷ್ಟು ದಿನ ಹೀಗೆ ಇರ್ತೀಯಾ? ಮದುವೆ ಆದರೆ ಅಪ್ಪ ಅಮ್ಮನಿಗೂ ಕಾಲ ಕಳೆಯೋಕ್ಕಾಗುತ್ತೆ ನಿನ್ನ ಹೆಂಡತಿ ಜೊತೆ. ದೇವ್ರೇ, ಅವರ ಕಾಲಕ್ಷೇಪಕ್ಕೋಸ್ಕರ ನಾನು ಮದುವೆ ಆಗಬೇಕಾ? ಅದಾಗಲ್ಲ, ಒಳ್ಳೆ ಹುಡುಗಿ ಸಿಗಬೇಕಲ್ವಾ? ಹೇಗೂ ಹುಡುಗಿಯರ ಕೊರತೆ ಜಾಸ್ತಿ ಇದೆ. ಡಾಕ್ಟರ್ ಯಶವಂತ್ ಕೃಷ್ಣ ಅವರಿಗೆ ಹುಡುಗಿಯರ ಕೊರತೆಯಾ? ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡಿದ್ಲು. ಒಳ್ಳೆ ಹುಡುಗಿಯರ ಕೊರತೆ ಹುಡುಕಿದರೆ ಈ ಭೂಮಿಯಲ್ಲಿ ಸಿಗದೆ ಇರೋದು ಏನೂ ಇಲ್ಲ. ಆ ಕೆಲಸನ ನೀನೇ ಮಾಡು, ನಿನ್ನಂಥ ಒಳ್ಳೆ ಹುಡುಗಿನ ನೋಡು. ಹಾಗಾದರೆ ಕಷ್ಟನೇ ಅಂದ್ಲು ನಗ್ತಾ. ಯಾಕಂದರೆ ಅವಳಿಗೆ ತನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದೆಲ್ಲ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೇವಲ ಫ್ರೆಂಡ್ಗೋಸ್ಕರ ತನ್ನ ಫ್ಯಾಮಿಲಿ, ಕೆರಿಯರ್ ಎಲ್ಲವನ್ನ ಪಣಕ್ಕಿಡೋಕೆ ರೆಡಿಯಾಗಿದ್ದಾಳೆ. ಅಂದರೆ ಗಂಡನಿಗೋಸ್ಕರ ಎಷ್ಟು ಯೋಚನೆ ಮಾಡ್ತಾಳಲ್ವ, ಅದಕ್ಕಿಂತ ಒಳ್ಳೆ ಹುಡುಗಿ ಸಿಗುತ್ತಾ? ಪ್ಲೀಸ್ ನಿನ್ನ ಫ್ರೆಂಡ್ಗೆ ಏನನ್ನ ಸೆಟ್ ಮಾಡು. ಅವಳು ಕೇವಲ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡ್. ಅವಳಿಗೇನು ತೊಂದರೆ ಆಗಬಾರ್ದು ಅಂತಾನೆ ಅಲ್ವಾ ಅಲ್ಲಿಂದ ನಾನು ಬಂದೆ. ಅದಕ್ಕೆ ಇನ್ನೊಂದು ವಿಷಯ, ನೀನು ಅಂದ್ಕೊಂಡಷ್ಟು ಅವಳು ಸುಂದರವಾಗಿರಲ್ಲ. ಇನ್ನೊಮ್ಮೆ ಯೋಚನೆ ಮಾಡು. ನಾಳೆ ನಿಜವಾಗ್ಲೂ ಮದುವೆಯಾಗಿ ಅವಳಿಗೆ ಏನಾದರೂ ತೊಂದರೆ ಕೊಟ್ಟೆ ಅಂತ ಗೊತ್ತಾದರೆ ನಾನು ಜೈಲಿಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ಆ ವಿಷಯದಲ್ಲಿ ದೇವ್ರೇ, ಅಂದರೆ ಫ್ರೆಂಡ್ಗೋಸ್ಕರ ನನ್ನ ಕೊಲೆ ಮಾಡ್ತೀಯಾ? ಆ ಮಾತು ಹೇಳಿಲ್ಲ. ಏನು ಮಾಡಿ ಆದರೂ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದೆ. ಕೆಲವು ವಿಷಯಗಳನ್ನ ನೀನೇ ಅರ್ಥ ಮಾಡ್ಕೋ ಅಂದ್ಲು ನಗ್ತಾ. ಸೌಂದರ್ಯ ಏನಿದೆ 10 ವರ್ಷಗಳು ತಳ್ಬೋದು, ಆದರೆ ಸಂಸಾರ ಯಾವಾಗಲೂ ಮಾನಸಿಕ ಸೌಂದರ್ಯ, ಒಬ್ಬರ ಮೇಲೆ ಒಬ್ರಿಗಿರೋ ನಂಬಿಕೆ, ಬಾಂಧವ್ಯದಿಂದಲೇ ನಡೆಯುತ್ತೆ. ನಿಜ, ಥ್ಯಾಂಕ್ ಯು. ಆದರೆ ಸತ್ಯನ ನೋಡಿದ್ರೆ ನೀನು ಕಣ್ಣು ತೆಗಿಯೋಕ್ಕಾಗಲ್ಲ ಅಂದ್ಲು. ಹೌದು, ನೀನು ಇಷ್ಟು ವರ್ಷ ಇಲ್ಲೇ ಇದೆಯಾ ಅಲ್ವಾ? ಇಷ್ಟು ದಿನ ಸತ್ಯನ ನೋಡೇ ಇಲ್ವಾ ಅಂತ ಕಣ್ಣು ದೊಡ್ಡದು ಮಾಡ್ಕೊಂಡು ಕೇಳ್ದ. ಆ ದಿನ ನಿನ್ನ ಮನೆ ಹತ್ರ ಡ್ರಾಪ್ ಮಾಡಿ ಹೋದೆ. ಇಷ್ಟು ದಿನ ಮತ್ತೆ ಆ ಕಡೆ ಹೋಗಿಲ್ಲ. ಹೋಗಬೇಕಾದ ಅವಶ್ಯಕತೆಯೂ ಬರಲಿಲ್ಲ. ಯಾಕೆ ಬೇಕೋ ಸುಮ್ಮನೆ ಆ ಕಡೆ ಹೋಗಿ ಇಲ್ಲದ ಅನುಮಾನಗಳನ್ನ ಹುಟ್ಟುಹಾಕಿ ಹೊಸ ಸಮಸ್ಯೆಗಳನ್ನು ತಂದುಕೊಳ್ಳೋದು ಅಂತ ಅನ್ನಿಸ್ತು. ಅವಳು ಮಾತಾಡ್ತಾ ಇರುವಾಗ ಮನು ಕಣ್ಣಲ್ಲಿ ನೀರು ಬಂತು. ಆ ದಿನ ಸತ್ಯನನ್ನು ರಕ್ಷಿಸಿ ಇರದೆ ಇದ್ದರೆ ಈ ಮನಸ್ವಿನಿ ಇರ್ತಿರಲಿಲ್ಲ. ಇದು ನಿಜ ಯಶ್. ಎಷ್ಟೋ ಸಲ ಅಂದ್ಕೊಂಡೆ ನಾನು ಹೋಗೋವರಿಗೆ ತೊಂದರೆ ಕೊಟ್ಟನೇನೋ ಅಂತ. ಆದರೆ ನಾನು ಅಲ್ಲಿದ್ದಿದ್ರೆ ಅದಕ್ಕಿಂತ ಜಾಸ್ತಿ ಕಷ್ಟ ಅನುಭವಿಸ್ಬೇಕಾಗ್ತಿತ್ತು ಅಂತ ಅಷ್ಟೇ ಹೇಳೋಕೆ ಯಶ್ಗೆ ಸಾಧ್ಯವಾಯಿತು. ಮನು ಕಡೆ ನೋಡ್ತಾ, ಒಂದು ಕೇಳ್ಬೋದಾ ಅಂತ ನೇರವಾಗಿ ನೋಡ್ತಾ ಕೇಳ್ದ. ನನ್ನಿಂದ ಏನು ಮುಚ್ಚಿಡೋದೇನಿಲ್ಲ, ಕೇಳು ಅಂದ್ಲು. ನನ್ನ ಏನಾಯಿತು? ಇಷ್ಟು ದಿನ ಏನು ಹೇಳಿಲ್ವಲ್ಲ? ಮನುವಿಗೆ ಆ ಘಟನೆ ಕಣ್ಮುಂದೆ ಬಂತು. ಅವಳ ಶರೀರ ಗೊತ್ತಿಲ್ಲದಂಗೆ ನಡುಗಲು ಶುರು ಮಾಡಿತು. ಕಣ್ಣೀರಿನಿಂದ ಯಶ್ ಕಡೆ ನೋಡಿ, ಇದು ಒಂದೇನು ಮಾತ್ರ ಕೇಳಬೇಡ ಪ್ಲೀಸ್, ನನ್ನಿಂದ ಆಗಲ್ಲ. ನಾನು ಅದನ್ನು ನಿನಗೆ ಮತ್ತೆ ವಿವರಿಸೋಕ್ಕಾಗಲ್ಲ. ಅವನು ಅವಳ ಕೈಗೆ ನೀರಿನ ಬಾಟಲ್ ಕೊಟ್ಟ. ಟೈಮ್ ಎಷ್ಟು ಅಂತ ನೋಡಿದ್ಲು. 9 ಗಂಟೆ ಆಗ್ತಿದೆ. ನಿನಗೆ ಹಾಸ್ಪಿಟಲ್ ಇದೆ ಇವತ್ತು? ಹೌದು, ಹೋಗಬೇಕು. ಮಧ್ಯಾಹ್ನ ಡ್ಯೂಟಿ ಇದೆ. ಎಷ್ಟು ನಾನು ಸತ್ಯನ ಭೇಟಿ ಆಗಬೇಕು. ಇವಾಗಲೇ ಹೋಗೋಣ? ನನ್ನ ಅಲ್ಲಿ ಡ್ರಾಪ್ ಮಾಡ್ತೀಯಾ? ನಾನು ಮಾಡಿದ್ದಕ್ಕೆ ಅವರಿಗೆ ನಮ್ಮ ಮನಸ್ಸಾರೆ ಕ್ಷಮೆ ಕೇಳಬೇಕು. ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೋ, ಎಷ್ಟು ಹುಡುಕಿದಾರೋ. ಇವಾಗಲೇನಾ? ಇವಾಗ ತಾನೇ ಅಲ್ವಾ ಬಂದೆ, ಸ್ವಲ್ಪ ರೆಸ್ಟ್ ತಗೋ. ಇಲ್ಲ, ಕೆಲಸದಲ್ಲಿ ಬಿದ್ದರೆ ಮತ್ತೆ ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳಿಗೂ ಒಳ್ಳೆ ಸ್ಕೂಲ್ ನೋಡಬೇಕು. ಈ ಹತ್ತಿರದಲ್ಲಿ ಏನಾದರೂ ಒಳ್ಳೆ ಸ್ಕೂಲ್ ಇದೆಯಾ?
ಹೌದು, ಆ ಇನ್ಫಾರ್ಮೇಷನ್ ನಾನು ನೋಡ್ತೀನಿ, ನೀನು ರೆಡಿಯಾಗು ಅಂತ ಕಾರಿನ ಹತ್ರ ಹೋದ. ಮನು ರೆಡಿಯಾಗಿ ಹೊರಗೆ ಬಂದ್ಲು. ಆಗಲೇ ಯಶ್ ಮಕ್ಕಳನ್ನ ಕಾರಲ್ಲಿ ಕೂರಿಸ್ತಾ ಅವರನ್ನು ನೋಡಿ ನಗ್ತಾ ಅವಳು ಕೂಡ ಕೂತ್ಲು. ಯಾವ ಕಡೆ ಅಂತ ಕಾರ್ ಸ್ಟಾರ್ಟ್ ಮಾಡ್ತಾ ಕೇಳ್ದ. ಅವಳು ಅಡ್ರೆಸ್ಸನ್ನು ಹೇಳಿದ್ಲು. ಇಷ್ಟೊತ್ತಿಗೂ ಅಲ್ಲೇ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ? ಎಲ್ಲಿಗಾದರೂ ಹೋಗೋ ಚಾನ್ಸ್ ಇರುತ್ತಲ್ವಾ? ಇಲ್ಲ ಯಶ್, ಆಗಲೇ ಸತ್ಯ ಆ ಮನೆ ಖರೀದಿ ಮಾಡೋಕೆ ಅರ್ಧ ಅಮೌಂಟ್ ಕೊಟ್ಟಿದ್ಲು. ತುಂಬ ಒಳ್ಳೆ ಏರಿಯಾ, ಒಳ್ಳೆ ಮನೆ ಮತ್ತು ಸೆಕ್ಯೂರಿಟಿ ವಿಷಯದಲ್ಲೂ ಚೆನ್ನಾಗಿದೆ ಅಂತ ಎಲ್ಲ ರೀತಿ ಯೋಚನೆ ಮಾಡಿದ್ಲು. ನನಗೋಸ್ಕರ ಆ ಹುಚ್ಚಿ ನನಗೇನೋ ನಂಬಿಕೆ ಇದೆ, ಒಂದು ವೇಳೆ ನಾನು ವಾಪಸ್ ಬಂದರೆ ಮನೆ ಬದಲಿಸಿದರೆ ನನಗೆ ಹುಡುಗೋಕ್ಕಾಗಲ್ಲ ಅನ್ನೋ ಯೋಚನೆಯಿಂದರಾದರೂ ಅವರು ಅಲ್ಲೇ ಇರ್ತಾರೆ. ಹೌದು, ನಿಮ್ಮ ಪರಿಚಯ ಹೇಗಾಯಿತು ಅಂತ ಅವಳನ್ನು ಕೇಳ್ದ. ಕಾರು ಡ್ರೈವ್ ಮಾಡ್ತಾನೆ. ತುಂಬ ವಿಚಿತ್ರವಾಗಾಯಿತು ಗೊತ್ತಾ? ನಾನು 10ನೇ ತರಗತಿ ಪರೀಕ್ಷೆಗೆ ಹೋಗ್ತಾ ಇದ್ದರೆ ಸೈಕಲ್ ಪಂಚರ್ ಆಯಿತು. ಕೈಯಲ್ಲಿ ಪ್ಯಾಡ್, ಬಾಕ್ಸ್, ಹಾಲ್ ಟಿಕೆಟ್, ಚೂಡಿದಾರ್, 2 ಜಡೆ ಹಾಕಣಿ ಮೇಲೆ ದೊಡ್ಡ ಕುಂಕುಮ ಬೊಟ್ಟು. ರೋಡ್ ಮೇಲೆ ಬೇಜಾರಲ್ಲಿ ನಿಂತಿದ್ಲು. ಲಿಫ್ಟ್ ಕೇಳೋಕೆ ಗೊತ್ತಿರಲಿಲ್ಲ. ಯಾರನ್ನು ಕೇಳಿದ್ರೆ ಏನು ಮಾಡ್ತಾರೋ ಅನ್ನೋ ಭಯ. ಮತ್ತು ಆ ಏರಿಯಾ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಯಾರೂ ಇರಲಿಲ್ಲ. ನಾನು ಅದೇ ರೂಟ್ನಲ್ಲಿ ಹೋಗ್ತಿದ್ದೆ. ರೋಡ್ ಮೇಲೆ ಹೆದರ್ಕೊಂಡು ನಿಂತಿದ್ದವಳನ್ನ ನೋಡಿ ನನಗೆ ಪಾಪ ಅನಿಸಿ ಡ್ರೈವರ್ಗೆ ಕಾರ್ ನಿಲ್ಸೋಕೆ ಹೇಳಿದೆ. ಆಗ ನನ್ನ ಜೊತೆ ಅಪ್ಪ ಕೂಡ ಇದ್ದರು. ಕಾರು ಮುಂದೆ ನಿಲ್ಲಿಸಿದಾಗ ಹೆದರ್ಕೊಂಡು ದೂರ ಹೋದ್ಲು. ನಾನು ಕಾರ್ನಿಂದ ಬರೋಕೆ ಹೇಳಿದೆ, ಆದರೆ ಬರಲೇ ಇಲ್ಲ, ಹೆದರಿಬಿಟ್ಟಿದ್ಲು. ಆಮೇಲೆ ನಾನು ಅಪ್ಪ ಎಳೆದು ಅವಳನ್ನು ಕೇಳಿದ್ವಿ, ಯಾಕೊಬ್ಬಳೇ ಇದೆಯಾ ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಅಂತ. ಪಂಚರಾದ ಸೈಕಲ್ ಕಡೆ ಕೈ ತೋರಿಸಿದ್ಲು. ಅಪ್ಪ ಅವಳ ಹಾಲ್ ಟಿಕೆಟ್ ನೋಡಿದ್ರು. ಅವಳು ನಾನು ಒಂದೇ ಸೆಂಟರ್, ನನ್ನ ಮಗಳು ಕೂಡ ಅದೇ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗ್ತಿದ್ದಾಳೆ, ಬೇಕಾದರೆ ನೋಡು ಅಂತ ನನ್ನ ಹಾಲ್ ಟಿಕೆಟ್ ತೋರಿಸಿ ಅವಳಿಗೆ ನಂಬಿಕೆ ಹುಟ್ಟಿಸಿದ್ರು. ನಮ್ಮ ಜೊತೆ ಬಾ, ಅಲ್ಲಿ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದೆ. ಭಯದಿಂದ ಬಂದು ಕೂತ್ಲು. ಅವಳ ಸೈಕಲ್ನ ಕಾರಿನ ಡಿಕ್ಕಿಯಲ್ಲಿ ಹಾಕಿ ನಾವಿಬ್ಬರು ಹಿಂದೆ ಕೂತಿದ್ವಿ. ಅವಳು ಮಾತಾಡಲೇ ಇಲ್ಲ, ಒಂದೇ ಒಂದು ಮಾತು ಕೂಡ ಮಾತಾಡಲಿಲ್ಲ. ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಹೋಗೋ ತನಕ ಕೂಡ ನಂಬಿಕೆ ಇರಲಿಲ್ಲ. ಕಿಟಕಿ ಹತ್ರ ಹೊರಗೆ ದೂರ ಕೂತಿದ್ಲು. ಎಕ್ಸಾಮ್ ಹಾಲಿಗೆ ಬಂದಾಗ ಅವಳಿಗೆ ನಂಬಿಕೆ ಬಂತು. ತುಟಿ ಮೇಲೆ ಒಂದು ನಗು ಬಂತು. ಥ್ಯಾಂಕ್ಸ್ ಅಂತ ಅಷ್ಟೇ ಹೇಳಿದ್ಲು. ಎಕ್ಸಾಮ್ ಬರೆದು ಹೋಗುವಾಗ ಹೇಗೆ ಅಂತ ಮತ್ತೆ ಅವಳಿಗೆ ಅನುಮಾನ ಬಂತು. ನನ್ನನ್ನು ಪಿಕ್ ಮಾಡೋಕೆ ಬಂದಿದ್ದ ಅಪ್ಪ ಅವಳನ್ನು ನೋಡಿ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಆಗಲೂ ಭಯದಿಂದಲೇ ಬಂದಳು. ನಾವು ಹೋಗೋವರ ಕಾಲೋನಿ ಮನೆ ಹತ್ರ ಕಾರ್ ನಿಲ್ಲಿಸಿದಾಗ ಅವರಮ್ಮ ಭಯದಿಂದ ಹೊರಗೆ ಬಂದು ಏನಾಯಿತು ಅಂತ ನೋಡಿದ್ರು. ಆಗ ನಾನು ಮತ್ತು ಅಪ್ಪ ನಡೆದದ್ದನ್ನು ಹೇಳಿದಾಗ ಅವರು ತುಂಬ ಖುಷಿಯಿಂದ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು. ನಿಜವಾದ ಪ್ರೀತಿ ಅಂದರೆ ಏನು ಅಂತ ಅಲ್ಲಿ ನೋಡಿದೆ. ಅಪ್ಪನಿಗೆ ಉಪಚಾರ ಮಾಡೋಕೆ ತುಂಬ ಕಷ್ಟಪಟ್ಟರು. ಪಾಪ ಅವಳು ಸಣ್ಣ ಮನೆ, ಏನು ಅಂದ್ಕೊಳ್ಬೇಡಿ ಅಂತ ಬೇಜಾರು ಮಾಡಿಕೊಂಡ್ರು. ಅಪ್ಪ ಏನು ಬೇಜಾರು ಮಾಡ್ಕೋಬೇಡ ಅಮ್ಮ, ನಿನ್ನ ಅಣ್ಣ ಬಂದಿದ್ದಾನಂತ ಅಂದುಕೊಂಡು ಒಂದು ಕಪ್ ಟೀ ಕೊಡು ಸಾಕು ಅಂದರು. ಆ ಮಾತಿಗೆ ಅಮ್ಮನ ಕಣ್ಣಲ್ಲಿ ನೀರು ಬಂತು. ನೀವು ನಮ್ಮ ಅಪ್ಪನಿಗೆ ತಂಗಿ ಆದರೆ ನಾನು ನಿಮ್ಮನ್ನು ಅತ್ತೆ ಅಂತ ಕರಿಬೋದಾ ಅಂತ ಅಂದಿನಿಂದ ಅತ್ತಮ್ಮ ಅಂತ ಕರೆಯೋಕ್ಕೆ ಶುರು ಮಾಡಿದೆ. ನಾನು ಅವಳ ತಮ್ಮನ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದೆ. ಆಗ ಅವನಿಗೆ 7 ವರ್ಷ ಇರ್ಬೋದು. ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದೂ ಕೂಡ ಮಾನಸಿಕವಾಗಿ ಯಾರೂ ಇಲ್ಲದೆ ಇದ್ದ ನನಗೆ ಆ ಮೂವರು ಆತ್ಮೀಯರ ಥರ ಕಾಣಿಸಿದ್ರು. ಏನೋ ಹಾಗೆ ಶುರುವಾಯಿತು ನಮ್ಮ ಪರಿಚಯ. ಯಾರೂ ಇಲ್ಲದೆ ಇದ್ದ ನನಗೆ ಜಾನಕಿ ಅತ್ತೆ, ಸತ್ಯ ಪರಿಚಯ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು. ಪರೀಕ್ಷೆ ಮುಗಿಯೋ ತನಕ ನಾವು ದಿನ ಸತ್ಯನ ಕರ್ಕೊಂಡು ಹೋಗ್ತೀವಿ ಅಂತ ಅಪ್ಪ ಹೇಳಿದರು. ಹಾಗೆ ಎಕ್ಸಾಮ್ ಮುಗಿಯೋ ತನಕ ಒಟ್ಟಿಗೆ ಹೋಗಿ ಬರ್ತಾ ಇದ್ವಿ. ರಜಾ ದಿನಗಳಲ್ಲೂ ಒಟ್ಟಿಗಿರ್ತಾ ಇದ್ವಿ. ಕೆಲವೊಮ್ಮೆ ಸತ್ಯ ಶಕ್ತಿ ನಮ್ಮ ಮನೆಗೆ ಬರ್ತಾ ಇದ್ರು. ಅಷ್ಟು ದೊಡ್ಡ ಮನೆಯನ್ನು ಅವರು ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇದ್ರು. ಸಂಜೆ ತನಕ ಆಟ ಆಡಿದ ಮೇಲೆ ಡ್ರೈವರ್ ಅವ್ರನ್ನ ಮನೆಯಲ್ಲಿ ಬಿಟ್ಟು ಬರ್ತಾ ಇದ್ದ. ಆಮೇಲೆ ಇಬ್ಬರು ಇಂಟರ್ಗೆ ಒಂದೇ ಕಾಲೇಜ್. ನಮ್ಮಲ್ಲಷ್ಟು ದುಡ್ಡಿಲ್ಲ, ಬೇಡ ಅಂತ ಜಾನಕಿ ಅತ್ತಮ್ಮ ಹೇಳಿದ್ರು ಕೂಡ ಕೇಳಿದೆ. ಸತ್ಯ ಮತ್ತು ನಾನು ಒಂದೇ ಕಾಲೇಜ್ ಸೇರ್ಕೊಂಡ್ವಿ. ನಮ್ಮ ಅಪ್ಪ ನಮಗೆ ತುಂಬ ಸಮಾಧಾನ ಹೇಳಿ ಸತ್ಯಾಳನ್ನು ನಾನು ಓದಿಸ್ತೀನಿ, ಫೀಸ್ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದರು. ಪ್ರತಿ ರಕ್ಷಾಬಂಧನಕ್ಕೂ ಅತ್ತಮ್ಮ ಅಪ್ಪನಿಗೆ ರಾಖಿ ಕಟ್ತಿದ್ರು. ಹಾಗೆ ಅಲ್ಲಿಂದ B.Tech. ಇದ್ರ ಮಧ್ಯೆ ನಮ್ಮ ಬಂಧುಗಳಿಗೆ ಯಾವಾಗ ಗಟ್ಟಿಯಾದವೋ, ಒಬ್ಬರನ್ನೊಬ್ಬರು ಮಾನಸಿಕವಾಗಿ ಎಷ್ಟು ಹತ್ತಿರವಾದವೋ ಏನೋ ಗೊತ್ತೇ ಆಗಲಿಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳಾದರೆ ನನ್ನ ಫ್ಯಾಮಿಲಿಯಲ್ಲಿ ಅವರು ಒಬ್ಬರು ಅನ್ನೋ ರೀತಿ ಇತ್ತು. B.Tech ಆದಮೇಲೆ ಅವಳು MBA ಮಾಡೋಕ್ಕೆ, ನಾನು ಜ್ಯುವೆಲರಿ ಡಿಸೈನಲ್ಲಿರೋ ಆಸಕ್ತಿಗೋಸ್ಕರ ಬೇರೆ ಕಡೆ ಹೋಗಬೇಕಾಯಿತು ಓದೋಕ್ಕೆ. ಆಗ ನಮ್ಮ ದಾರಿ ಬೇರಾಯಿತು. ಆದರೂ ಫೋನಲ್ಲಿ ಮಾತಾಡ್ಕೋತಿದ್ವಿ. ಆದರೆ ನಮ್ಮ ಸಂಬಂಧವನ್ನು ಮನೆಯವರು ಸಹಿಸ್ಕೊಳ್ಳೋಕ್ಕಾಗದೆ ಅನಗತ್ಯವಾಗಿ ಜಾನಕಿ ಅತ್ತಮ್ಮನ ಅಪ್ಪನ ಬಗ್ಗೆ ತುಂಬ ತಪ್ಪು ಮಾತಾಡಿದರು. ಅಪ್ಪ ತೀರ್ಕೊಂಡ್ಮೇಲೆ ಅವರ ಜೊತೆ ಸಂಬಂಧ ಸಂಪೂರ್ಣವಾಗಿ ಮುಗಿದಂತಾಯಿತು. ಮತ್ತು ಆ ದಿನ ಅವಳು ನನ್ನನ್ನು ರಕ್ಷಿಸಿದ ದಿನ ಮಾತ್ರ ಅವಳನ್ನು ನಾನು ನೋಡಿದ್ದು. ಅಲ್ಲಿ ಇದ್ದಷ್ಟು ದಿನ ನನ್ನನ್ನು ತುಂಬ ಜಾಗೃತಿಯಾಗಿ ನೋಡಿಕೊಂಡ್ರು. ಆದರೆ ನಾನೇ ಹೇಳದೆ ಕೇಳದೆ ಹೊರಗೆ ಬಂದುಬಿಟ್ಟೆ.
ಯಶ್ ಆಸಕ್ತಿಯಿಂದ ಅವಳು ಹೇಳ್ತಿದ್ದನ್ನು ಕೇಳ್ತಿದ್ದ. ನಿಜವಾಗ್ಲೂ ನಿಮ್ಮದು ತುಂಬ ಒಳ್ಳೆ ಸ್ನೇಹ ಅಂದ ಮನಸಾರೆ. ಅಷ್ಟೊತ್ತಿಗೆ ಮನು ಹೇಳಿದ ಜಾಗಕ್ಕೆ ಅವರ ಕಾರು ಬಂದಿತ್ತು. ಕಾರಿನ ವಿಂಡೋದಿಂದ ನೋಡ್ತಿದ್ದ ಮನುವಿಗೆ ಅಲ್ಲಿದ್ದಷ್ಟು ದಿನ ತಾನು ಹೋಗ್ತಿದ್ದ ದೇವಸ್ಥಾನ ಕಾಣ್ತು. ಯಶ್ ಇಲ್ಲಿ ನಿಲ್ಲಿಸು. ಯಾಕೆ? ನೀನು ಹೇಳಿದ ಅಡ್ರೆಸ್ ಇನ್ನೂ ಬಂದಿಲ್ವಲ್ಲ? ಇಲ್ಲ, ದೇವಸ್ಥಾನಕ್ಕೆ ಹೋಗೋಣ. ನಾನು ದಿನ ಈ ದೇವಸ್ಥಾನಕ್ಕೆ ಬರ್ತಿದ್ದೆ ಮನಸ್ಸು ಸರಿ ಇಲ್ಲದೆ ಇದ್ದಾಗ. ಅಮ್ಮನ ದೇವಸ್ಥಾನ ತುಂಬ ಶಕ್ತಿ ಹೊಂದಿದೆ ಅಂತ ಹೇಳ್ತಾರೆ. ಓ ಹೌದಾ ಅಂತ ಕಾರ್ನ ಪಕ್ಕಕ್ಕೆ ಪಾರ್ಕ್ ಮಾಡಿ ಮನು ಇಳಿದ ಕೂಡಲೇ ಉಳಿದಿಬ್ಬರನ್ನು ನೋಡ್ತಾ ಕಮಾನ್ ಡೆವಿಲ್ಸ್ ಅಂತ ಹೇಳಿ ಒಬ್ಬರನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಅವಳ ಹಿಂದೆ ನಡೆದ್ರು. ಆ ದೇವಸ್ಥಾನ, ಆ ಪರಿಸರವನ್ನು ಅವರಿಬ್ಬರು ತುಂಬ ಆಸಕ್ತಿಯಿಂದ ಗಮನಿಸ್ತಿದ್ರು. ಯಾಕಂದ್ರೆ ಅವರು ಈ ಹಿಂದೆ ಆ ತರಹದ ಜಾಗವನ್ನು ನೋಡೇ ಇರಲಿಲ್ಲ. ಥ್ಯಾಂಕ್ ಯು. ಕತೆ ಮುಂದುವರಿಯುತ್ತೆ.